ನಮಸ್ಕಾರಪ್ಪ. ನಾನು ನಿಮ್ಮ ಬಿಜಾಪುರ ಹುಡುಗಿ ಬೆಂಗ್ಳೂರು ಬಂದು ಶಟ್ದೀನಿ. ಬೆಂಗ್ಳೂರು ಬಂದು ಶಟ್ದೀನಿ ಅಂತಂದ್ರೆ ಭಾಳ ಜನ ಅನ್ಕೋತಾರೆ, ಹಂಗೆ ಯಾಕೆ ಹೇಳ್ತೀರಿ, ಹಿಂಗೆ ಯಾಕೆ ಮಾಡ್ತೀರಿ, ಹಂಗೆ ಯಾಕೆ ಅಂತೇಳಿ ಭಾಳ ಜನ ಹೇಳ್ತೀರಿ ನನಗೆ. ಅದಕ್ಕೆ ಇವತ್ತು ಮೀನಿಂಗ್ ಹೇಳ್ಬಿಡ್ತೀನಿ ನಿಮ್ಗೆ. ಅಂದ್ರೆ ಜೀವನ ಸಾಕಾಗೈತೈತೆ ಗೊತ್ತೇನು, ಬಂದು ಸಾಕಾಗೈತ್ಲಿಪ್ಪ ನನಗೆ, ಸಾಯಂಗಾಗೈತಿ, ಸತ್ತು ಬಿಟ್ಟಿನ ನಾ ಇಲ್ಲಿ ಬಂದು ಅಂತೇಳಿ ಹೇಳ್ತೀವಲ್ಲ, ಸೇಮ್ ಹೇಳ್ತೀನಪ್ಪ ನಾ. ಅದಕ್ಕೊಬ್ರೊಬ್ರು ಶಟ್ದೀನಿ ಅಂತ ಹೇಳಿ ಅದು ಹೇಳಬೇಡ ಇದು ಹೇಳಬೇಡ, ಕಾಮಿಡಿಯಾಗಿ ತಗೋರಿ, ಕಾಮಿಡಿ ಮಾಡಿದ್ದೀನಿ ಕಾಮಿಡಿಯಾಗಿ ತಗೋರಿ ಅಷ್ಟ, ಮತ್ತೇನು. ಮತ್ತು ನಾ ಇವತ್ತೇನು ಹೇಳ್ಕೊಡತ್ತೀನಂತಂದ್ರೆ ಬಿಸಿ ಬಿಸಿ ರೊಟ್ಟಿ ಮತ್ತು ಪಿಟ್ಲ, ಇಲ್ಲ ಅಂದರೆ ಜುಣ್ಕದ ಪಲ್ಯ ಅಂತ ಕರೀತಾರೆ ನಮ್ಮ ಕಡೆ. ಉತ್ತರ ಕರ್ನಾಟಕ ಕಡೆ, ಮಹಾರಾಷ್ಟ್ರ ಕಡೆ ಭಾಳ ಅಂದ್ರೆ ಭಾಳ ಫೇಮಸ್ ಆ್ಯಕ್ಚುಲಿ ಇದು. ಸೊ ನಾನು ಹೆಂಗೆ ಮಾಡ್ಬೇಕಂತ ಹೇಳ್ಕೊಡತ್ತೀನಿ ನಿಮ್ಗೆ. ಒಂದೇ ಸರಿ ಕಲ್ಕೊಂಬಿಡ್ರಿ, ಭಾಳ ಈಸಿ ಅದ. ನಾ ಹೇಳ್ಕೊಟ್ಟಿನಂದ್ರೆ ಮತ್ತು ಅದ್ರೊಳಗೆ ಇನ್ನೂ ಭಾಳ ಅಂದ್ರೆ ಭಾಳ ಈಸಿಯಾಗಿ ಹೇಳ್ಕೊಡ್ತೀನಿ. ರೊಟ್ಟಿ ಅಂತರೂ ಎಷ್ಟು ಹೇಳ್ಕೊಟ್ರು ಒಬ್ರೊಬ್ರಿಗೆ ಬರೋಂಗಿಲ್ಲ. ನೀವು ಬಿಟ್ಬಿಡ್ರಿ, ಗಿವ್ ಅಪ್ ಮಾಡಿಬಿಡ್ರಿ, ನಾ ಹೇಳ್ತೀನಿ. ಸಾರಿಯಾ, ಏನಿಲ್ಲ, ರೊಟ್ಟಿನೂ ಮಾಡೋದು ಭಾಳ ಈಸಿ ಐತಿ. ಈಗ ಲಟ್ಸೋದು ಬಂದದ್ರಿ. ಮೊದಲೇನು ಕೈ ಮೇಲೆ ಬಡದು ಸಾಕಾಗ್ತಿತ್ತು, ಕೈ ಎಲ್ಲ ನೋವಾಗ್ತಿದ್ದು. ಈಗ ಹೆಂಗೆ, ಈಗ ಲಟ್ಸೋದು ಬಂದದ. ಪೈಪ್ ತೊಗೊಂಡು ಲಟ್ಟಿಸ್ರಿ, ಮತ್ತು ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ರಿ, ಪ್ಲಾಸ್ಟಿಕ್ ಸುತ್ತಿ ಭಾಳ ಬಂದಾವ. ಈಗ ರೊಟ್ಟಿ ಮಷಿನ್ ಬಂದಾವ, ದುಡ್ಡಿದ್ರೆ ರೊಟ್ಟಿ ಮಿಷಿನ್ ತಗೋರಿ. ಬಟ್ ಕೈಯಿಂದ ಬಡ್ದಿದ್ದು ಮತ್ತು ನಾವು ಮಾಡಿದ್ದು ಬೇರೆನೇ ಫೀಲ್ ಕೊಡ್ತೈತಿ. ಬಟ್ ನೀವು ಟ್ರೈ ಮಾಡಿರಿ. ಮತ್ತು ಜುಣ್ಕ ಅಂತೂ ನಂದು ಇಷ್ಟು ಫೇವ್ರೇಟ್ ಅಲ್ಲ, ಕೇಳಬೇಡ್ರಿ ನನಗೆ. ನಮ್ಮ ಮನ್ಯಾಗ ಕಟ್ಟಿ ರೊಟ್ಟಿ ಇರ್ತಾವೆ ಗೊತ್ತೇನು, ಆವಾಗ ಏನು ಮಾಡ್ಬೇಕು ಪಲ್ಯ ಅಂಥೇಳಿ ನೆನಪಾಗಂಗಿಲ್ಲ. ಕಡ್ಲೆ ಹಿಟ್ಟು ಐತೆ, ಜುಣ್ಕ ಮಾಡು ನಡ್ರಿ, ಪಿಟ್ಲ ಮಾಡು ನಡ್ರಿ ಅಂಥೇಳಿ ಮಾಡಿಬಿಡ್ತೀವಿ. ಏನಿಲ್ಲ, ಜುಣ್ಕ ಕಡ್ಲೆ ಹಿಟ್ಟು ನಾವು ಮನ್ಯಾಗ ಬೀಸ್ಕೊಂಬರ್ತೀವಿ. ನಮ್ಮ ಮನ್ಯಾಗ ಕಡ್ಲಿ ಅದು ಸ್ವಲ್ಪ ಹಂಗೆ ಹಿಂಗೆ ಮಾಡಿ ನಮ್ಮ ಅಪ್ಪ ಅಮ್ಮ ಮಾಡಿಟ್ಟಿರ್ತಾರೆ. ಬೀಸ್ಕೊಂಬಂದ್ಬಿಟ್ಟು ಅದರ ಹಿಟ್ಟು ಮತ್ತು ಹೆಲ್ತಿಗೂ ಭಾಳ ಚಲೋ ಆಗ್ತೈತೆ ಕಡ್ಲೆ ಹಿಟ್ಟು. ಸೊ ಅದಕ್ಕೆ ನೀವು ಪಿಟ್ಲ ಮಾಡಿರಿ. ಏನಿಲ್ಲ, ಮನ್ಯಾಗ ಏನೇನು ಇರ್ತಾವೆ, ಉಳ್ಳಾಗಡ್ಡಿ, ಟಮಾಟಿ, ಮತ್ತೇನು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸ್ವೆ ಇವೆಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಕಡ್ಲೆ ಹಿಟ್ಟನ್ನ ಸಪ್ರೇಟಾಗಿ ಸ್ವಲ್ಪ ಇದು ಮಾಡ್ಕೊರಿ. ಅದನ್ನು ಇಲ್ಲ ಅಂದ್ರೆ ಗಂಟು ಆಗ್ಬಿಡ್ತಾವೆ ಒಳಗೆ. ಇದ್ರೊಳಗೆ ಡೈರೆಕ್ಟ್ ಹಾಕಿಬಿಟ್ರೆ ಗಂಟು ಆಗ್ಬಿಡ್ತಾವೆ, ಆಮೇಲೆ ಚಲೋ ಹತ್ತಂಗಿಲ್ಲ. ಮೊದಲ ನೀರು ಹಾಕಿ, ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿ ಅದನ್ನು ಏನೋ ಒಂದಿಷ್ಟು ಗಂಟು ಇರ್ಲಾರ್ದಂಗೆ ಕಲಿಸ್ಕೊಂಡು ಆಮೇಲೆ ಅದ್ರೊಳಗೆ ಮಿಕ್ಸ್ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಪಿಟ್ಲ ಆಗ್ತೈತಿ. ಜಲ್ದಿ ಗಟ್ಟಿ ಆಗ್ತೈತಿ. ಬಟ್ ನಿಮ್ಗೆ ಗಟ್ಟಿ ಆಗುತ್ತಾನ ಅದು ಕುದಿ ಆಗ್ತೈತೋ ಇಲ್ಲೋ ಅಂತ ಗೊತ್ತಾಗಂಗಿಲ್ಲ. ಒಂದೊಂದು ಸರಿ ಕುದ್ದಿರ್ತೈತಿ, ಒಂದೊಂದು ಸರಿ ಕುದ್ದಿರಂಗಿಲ್ಲ. ಸೊ ಸ್ವಲ್ಪ ಜಾಸ್ತಿ ನೀರು ಹಾಕಿ ಕುದಿಸ್ರಿ, ಮಸ್ತ್ ಇರ್ತೈತಿ. ಮತ್ತು ಇದು ಝಟ್ಪಟ್ ತಿನ್ಬೇಕಾ ನೀವು, ಆಮೇಲೆ ಸ್ವಲ್ಪ ತಿಟ್ಟರೆ ಗಟ್ಟಿ ಆಗ್ಬಿಡ್ತೈತಿ. ಗಟ್ಟಿ ಆದ್ಮೇಲಂತೂ ಇನ್ನೂ ಮಸ್ತ್ ಇರ್ತೈತಿ. ಬಟ್ ನೀವು ಝಟ್ಪಟ್ ಮಾಡಿ ಝಟ್ಪಟ್ ತಿನ್ನಿರಿ. ಕಟ್ಟಿ ರೊಟ್ಟಿ ಜೊತೆ ಅಂತೂ ಇಷ್ಟು ಮಸ್ತ್ ಇರ್ತೈತಿ. ಮತ್ತು ಬಿಸಿ ಜೊತೆನೂ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಸೈಡಿಗೆ ಸ್ವಲ್ಪ ಮೆಣಸಿನ್ಕಾಯಿ ಚಟ್ನಿ ಹಾಕೋರಿ. ಅವನವನ ಸ್ವರ್ಗನೇ ಅನಿಸ್ತೈತಿ ನನಗಂತೂ. ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು. ಇನ್ನೊಂದು ಸರಿ ಮಾಡಿರಿ, ತಿನ್ನಿರಿ.